ನಮಸ್ಕಾರ. ಮುಖ್ಯಾಂಶಗಳು. ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಪ್ರತಿಮೆ ಅನಾವರಣ. ಭಾರತ ಸಂತ ಪರಂಪರೆಯ ಪುಣ್ಯಭೂಮಿ. ಪ್ರಧಾನಿ ನರೇಂದ್ರ ಮೋದಿ. ಮಳೆ ಅನಾಹುತ ತಡೆಗೆ ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುದೀರ್ಘ ಚರ್ಚೆ. ತಾರತಮ್ಯ ಮುಕ್ತ ಸಮಾಜ ನಿರ್ಮಾಣ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಕ್ಕೆ ನೀಡಬಹುದಾದ ಗೌರವ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ದೇಶಾದ್ಯಂತ ಬಲಿಪಾಡ್ಯಮಿ ಸಂಭ್ರಮ. ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿಯೂ ಗೋಪೂಜೆ. ವಾರ್ತೆಗಳ ವಿವರ. ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ದೇಶದ ಅತಿ ಎತ್ತರದ ಪ್ರದೇಶವಾದ ಉತ್ತರಾಖಂಡ್ನ ಕೇದಾರನಾಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಿಶಂಕರಾಚಾರ್ಯರ ಸಮಾಧಿಗೆ ಪೂಜೆ ಸಲ್ಲಿಸಿ ಶಂಕರಾಚಾರ್ಯರ ಪ್ರತಿಮೆ ಅನಾವರಣ ಮಾಡಿದರು. और लिंग की हम बात कर रहे थे और लिंग का मतलब सूचक कहते हैं. त्रेता युग में उसमें से मैं प्रणाम करता हूं और संत समाज इस वक्त आप देख रहे हैं. ಇದಕ್ಕೂ ಮುನ್ನ ಕೇದಾರನಾಥ ದೇಗುಲಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ ಪ್ರಧಾನಿ ಆದಿಶಂಕರಾಚಾರ್ಯರ ಪ್ರತಿಮೆ ಬಳಿ ಧ್ಯಾನಸ್ಥರಾಗಿ ಕುಳಿತು ಪ್ರಾರ್ಥನೆ ಸಲ್ಲಿಸಿದರು. नमाम्यहम श्री केदार नमाम्यहम. जो उनकी रचनाएं हैं, चाहे वो दक्षिणामूर्ति स्तोत्र हो या फिर पहली बार ये तस्वीरें पूरी दुनिया के सामने एक बार फिर से हिमजलय स्नानम च दिव्यांबरम. The Prime Minister is here. Ajay, the promise that the Prime Minister, when he was not the Prime Minister, made ಈ ಮಧ್ಯೆ 180 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ಲೋಕಾರ್ಪಣೆ ಮಾಡಿದರು. ರಾಜ್ಯಪಾಲ ಗುರ್ಮಿತ್ ಸಿಂಗ್ ಹಾಗೂ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರಧಾನಿ ಧರ್ಮ ಹಾಗೂ ಆಧ್ಯಾತ್ಮಿಕತೆ ನಿರ್ದಿಷ್ಟ ಜನರಿಗೆ ಸೀಮಿತಗೊಳಿಸುವ ಸಮಯವೊಂದಿತ್ತು. ಆದರೆ ಭಾರತೀಯ ತತ್ವಶಾಸ್ತ್ರ ಮಾನವ ಕಲ್ಯಾಣ ಸಮಗ್ರ ಜೀವನ ದೃಷ್ಟಿಕೋನ ಹೊಂದಿದೆ. ಆದಿಶಂಕರಾಚಾರ್ಯರು ಈ ಸತ್ಯವನ್ನು ಸಮಾಜಕ್ಕೆ ಪರಿಚಯಿಸಲು ಶ್ರಮಿಸಿದ್ದರು ಎಂದರು. ದೇಶದಲ್ಲಿ ಇಂದು ನಮ್ಮ ಸಾಂಸ್ಕೃತಿಕ ಪರಂಪರೆಗಳು ಹಾಗೂ ಧಾರ್ಮಿಕ ಕೇಂದ್ರಗಳು ಹೆಮ್ಮೆಯ ತಾಣಗಳಾಗಿ ಕಂಗೊಳಿಸುತ್ತಿವೆ. ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಭವ್ಯ ದೇಗುಲವನ್ನು ನಿರ್ಮಿಸುವ ಮೂಲಕ ತನ್ನ ಪ್ರತಿಷ್ಠೆಯನ್ನು ಮರಳಿ ಪಡೆದುಕೊಳ್ಳುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಕೇದಾರನಾಥ ಧಾಮದಲ್ಲಿ ತಮಗಾದ ಅನುಭವವನ್ನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲವಾಗಿದೆ ಎಂದು ಪ್ರಧಾನಿ ಬಣ್ಣಿಸಿದರು. ಭಾರತ ಮಹಾನ್ ಸಂತ ಪರಂಪರೆ ಹೊಂದಿರುವ ಪುಣ್ಯಭೂಮಿ. ದೇಶದ ಪ್ರತಿಯೊಂದು ಭಾಗದಲ್ಲೂ ವಿಭಿನ್ನ ಚಿಂತನೆ ಆಲೋಚನೆ ಹೊಂದಿರುವ ಸಂತರು ನೆಲೆಸಿರುವುದು ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ಅವರ ಆದರ್ಶಗಳು ಮಾರ್ಗದರ್ಶನವಾಗಿದೆ. ಆದಿಶಂಕರಾಚಾರ್ಯರು ಧಾರ್ಮಿಕ ಪರಂಪರೆಗೆ ನೀಡಿದ ಕೊಡುಗೆ ಅನನ್ಯ. ಆದಿಶಂಕರಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕ ಕ್ಷೇತ್ರ ಪ್ರವೇಶಿಸಿ ಅಮೋಘ ಸಾಧನೆ ಮಾಡಿದ್ದರು ಎಂದರು. हमारी उपनिषदों में आदि शंकराचार्य जी की रचनाओं में कई जगह नेति नेति, जब भी देखो नेति नेति, एक ऐसा भाव विश्व नेति नेति कहकर एक भाव विश्व का विस्तार दिया गया है. रामचरितमानस को भी अगर हम देखें तो उसमें भी इस बात को दोहराया गया है. ಹಿಡಿಯುವ ಕೆಲಸವನ್ನು ಸರ್ಕಾರ ಮಾಡುತ್ತಿದ್ದು ಶತಮಾನಗಳ ನಂತರ ಅಯೋಧ್ಯೆಯಲ್ಲಿ ದೇಶದ ಗೌರವ ಎತ್ತಿ ಹಿಡಿಯುವ ಕೆಲಸವಾಗುತ್ತಿದೆ. ಬುದ್ಧ ಗಯಾ ಸೇರಿದಂತೆ ಹಲವು ಧಾರ್ಮಿಕ ಕ್ಷೇತ್ರಗಳನ್ನು ಪುನರುಜ್ಜೀವನ ಮಾಡಲಾಗುತ್ತಿದೆ. ಉತ್ತರಾಖಂಡದಲ್ಲಿ ಅಭಿವೃದ್ಧಿಯ ಪರ್ವ ಆರಂಭವಾಗುತ್ತಿದೆ. ಚಾರ್ಧಾಮ್ ಯಾತ್ರೆಗೆ ವಿಶೇಷ ಒತ್ತು ನೀಡಿದೆ ಎಂದರು. ಚಾರ್ಧಾಮ್ ಹೆದ್ದಾರಿಗಳನ್ನು ಸಂಪರ್ಕಿಸುವ ಯೋಜನೆ ತ್ವರಿತಗತಿಯಲ್ಲಿ ಸಾಗುತ್ತಿದೆ. ಭವಿಷ್ಯದಲ್ಲಿ ಭಕ್ತಾದಿಗಳು ಕೇದಾರನಾಥ ದೇಗುಲಕ್ಕೆ ಕೇಬಲ್ ಕಾರ್ ಮೂಲಕ ಆಗಮಿಸಬಹುದಾಗಿದೆ. ಹೇಮಕುಂಡ್ ಸಾಹಿಬ್ನಲ್ಲಿ ದರ್ಶನಕ್ಕಾಗಿ ರೋಪ್ವೇ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಮುಂದಿನ 10 ವರ್ಷಗಳಲ್ಲಿ ಉತ್ತರಾಖಂಡ್ ಕಳೆದ 100 ವರ್ಷಗಳಲ್ಲಿ ಆಗಮಿಸಿದ್ದಕ್ಕಿಂತಲೂ ಹೆಚ್ಚಿನ ಪ್ರವಾಸಿಗರನ್ನು ರಾಜ್ಯ ಪಡೆದುಕೊಳ್ಳಲಿದೆ ಎಂದು ಪ್ರಧಾನಿ ನುಡಿದರು. सामने बैठते ही लग रहा था कि आदि शंकर की आंखों से वो तेज पुंज
वो प्रकाश पुंज प्रवाहित हो रहा है जो भव्य भारत का विश्वास जगा रहा है। शंकराचार्य जी की समाधि एक बार फिर और अधिक दिव्य स्वरूप के साथ हम सबके बीच है। इसके साथ ही सरस्वती तट पर घाट का निर्माण भी हो चुका है और मंदाकिनी पर बने पुल से गरुड़ चट्टी उस मार्ग को भी सुगम कर दिया गया है। यात्रियों की और इस इलाके के लोगों की सुविधा के लिए आधुनिक अस्पताल हो, सारी सुविधाओं वाला अस्पताल हो, रेंज सेंटर हो, ये सभी सुविधा श्रद्धालुओं की सेवा का माध्यम बनेगी। उनके तीर्थाटन को अब कष्ट से मुक्त, केदार से युक्त, जय भोले के चरणों में लीन होने का यात्रियों को एक सुखद अनुभव होगा। ಉತ್ತರಾಖಂಡದ ಕೇದಾರನಾಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆದಿಶಂಕರಾಚಾರ್ಯರ ಪ್ರತಿಮೆ ಅನಾವರಣಗೊಳಿಸಿದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ದೇವಾಲಯಗಳಲ್ಲಿ ಕಾರ್ಯಕ್ರಮದ ನೇರ ಪ್ರಸಾರ ಸೇರಿದಂತೆ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕೆ ದೇವಾಲಯದಲ್ಲಿ ಶಾಸಕ ಸುಕುಮಾರ ಶೆಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಭಕ್ತರು ಶಂಕರಪೀಠದ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. बिल्कुल, क्योंकि एक बड़ा, जैसा कि मैं जिक्र कर रहा था, इससे परेशानी ना हो और वो भैरव दैवीय आभा से ऐसी अनुभूति ಡಿಡಿ ನ್ಯೂಸ್ನೊಂದಿಗೆ ದೇವಾಲಯದ ಪ್ರಧಾನ ಅರ್ಚಕ ತಂತ್ರಿ ಡಾಕ್ಟರ್ ಕೆ ರಾಮಚಂದ್ರ ಅಡಿಗ ಶಂಕರ ಭಗವತ್ಪಾದರ ಆರಾಧನೆಯನ್ನು ದೇವಾಲಯದಲ್ಲಿ ಮಾಡಲಾಗಿದೆ ಎಂದು ಅವರ ಕುರಿತು ಮಾಹಿತಿ ಹಂಚಿಕೊಂಡರು. ಕೇರಳದಿಂದ ಈ ಸನ್ನಿಧಾನಕ್ಕೆ ಬರ್ತಾರೆ, ದೇವಿಯ ದರ್ಶನಕ್ಕೋಸ್ಕರ ದೇವಿಯನ್ನ ಆರಾಧನೆ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ದೇವಿಯನ್ನ ಸಾಕ್ಷಾತ್ಕರಿಸಿಕೊಳ್ತಾರೆ. ಸಾಕ್ಷಾತ್ಕರಿಸಿಕೊಂಡು ಈ ಸನ್ನಿಧಾನದಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡ್ತಾರೆ, ವಿಗ್ರಹ ರೂಪದಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಶಂಕರಾಚಾರ್ಯರಿಗೂ ಇನ್ನೋರ್ವ ಅರ್ಚಕ ಡಾಕ್ಟರ್ ಕೆಎನ್ ನರಸಿಂಹ ಅಡಿಗ ಶಂಕರಾಚಾರ್ಯರು ಮತ್ತು ಕೊಲ್ಲೂರಿಗೂ ಇರುವ ಬಾಂಧವ್ಯದ ಕುರಿತು ಮಾಹಿತಿ ನೀಡಿದರು. ಸಾಕಷ್ಟು ಮಠಗಳನ್ನು ಸ್ಥಾಪಿಸಿ ನಮ್ಮ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಉದ್ಧಾರ ಮಾಡಿದ್ದಾರೆ. ಶಂಕರಾಚಾರ್ಯರಿಂದಾಗಿ ವೇದ ಉಳಿದಿದೆ, ನಮ್ಮ ಹಿಂದೂ ಸನಾತನ ಧರ್ಮ ಉಳಿದಿದೆ. ಶಿವಮೊಗ್ಗ ಸಮೀಪವಿರುವ ಇತಿಹಾಸ ಪ್ರಸಿದ್ಧ ಆದಿಶಂಕರಾಚಾರ್ಯರು ಸ್ಥಾಪಿಸಿದ್ದರು ಎನ್ನಲಾದ ಶ್ರೀ ಚಕ್ರವಿರುವ ಶಾರದಾಂಬೆ ಮತ್ತು ಹೊಯ್ಸಳದಿಂದ ನಿರ್ಮಾಣವಾಗಿರುವ ಕೂಡಲಿಯ ರಾಮೇಶ್ವರ ದೇವಾಲಯದ ತುಂಗಭದ್ರಾ ಸಂಗಮದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪ್ರವಾಸೋದ್ಯಮದ ಇಲಾಖೆಯ ಸಹಾಯಕ ನಿರ್ದೇಶಕ ರಾಮಕೃಷ್ಣ, ತಾಲೂಕು ಆಡಳಿತದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ನೇರ ಪ್ರವಾಸ ವ್ಯವಸ್ಥೆ ಮಾಡಲಾಗಿದೆ. ಶಂಕರಾಚಾರ್ಯರಿಗೂ ಮತ್ತು ಕೂಡಲಿಗೂ ಅವಿನಾಭಾವ ಸಂಬಂಧ ಹೊಂದಿದ್ದರು ಎಂದು ಅವರು ತಿಳಿಸಿದರು. ವಿದ್ವಾನ್ ಪಿಎಲ್ ಗಜಾನನ ಭಟ್, ಶಂಕರಾಚಾರ್ಯರು ಸನಾತನ ಧರ್ಮವನ್ನು ಉಳಿಸಿದ್ದಾರೆ. ಅವರ ಪ್ರತಿಮೆಯನ್ನು ಕೇದಾರನಾಥದಲ್ಲಿ ಅನಾವರಣ ಮಾಡಿರುವುದು ಇತಿಹಾಸದ ಪುಟಗಳಲ್ಲಿ ಸೇರಿದೆ ಎಂದು ಅವರು ಹೇಳಿದರು. ಕಾಯಕವನ್ನು ಮಾಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು. ಇನ್ನೋರ್ವ ಅರ್ಚಕ ವೆಂಕಟೇಶ ಭಟ್, ಧಾರ್ಮಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯಲ್ಲಿರುವ ಕೂಡಲಿಯಲ್ಲಿ ಕೇದಾರನಾಥದಲ್ಲಿ ನಡೆದ ಕಾರ್ಯಕ್ರಮದ ನೇರ ಪ್ರಸಾರ ಮಾಡಿದ್ದು ಸಂತಸ ತಂದಿದೆ ಎಂದು ಅವರು ಹೇಳಿದರು. ಇದು ನಮಗೆ ಖುಷಿ ತಂದಿದೆ. ಇದು ಬಹಳ ಎಲ್ಲರಿಗೂ ಇತಕ್ಕಂಥ ಒಳ್ಳೆ ಇದಾಗಿದೆ. ಇದೇ ವೇಳೆ ಶೃಂಗೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ದರು.
ಬಳಿಕ ಅವರು ಪ್ರಧಾನಿ ನರೇಂದ್ರ ಮೋದಿ ಆದಿಶಂಕರರ ಪ್ರತಿಮೆ ಅನಾವರಣಗೊಳಿಸಿರುವುದು ಸಂತಸದ ಸಂಗತಿ. ಶಂಕರಾಚಾರ್ಯರ 4 ಪುಣ್ಯಪೀಠಗಳಲ್ಲಿ ಒಂದಾದ ಶೃಂಗೇರಿಯಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 100 ವರ್ಷಗಳ ಹಿಂದೆಯೇ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ ಪೀಠಗಳನ್ನು ಸ್ಥಾಪಿಸಿ ಆಧ್ಯಾತ್ಮದ ಮೂಲಕ ದೇಶವನ್ನು ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ ಎಂದು ಸ್ಮರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇದಾರದಲ್ಲಿ ಶಂಕರರಿಗೆ ಗೌರವ ಸಲ್ಲಿಸುವ ಮೂಲಕ ಅವರ ಆದರ್ಶಗಳನ್ನು ದೇಶಕ್ಕೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶೋಭಾ ಕರಂದ್ಲಾಜೆ ತಿಳಿಸಿದರು. ಗೊತ್ತಿಲ್ಲದಂತ ಯಾವುದೇ ಸಂಪರ್ಕ ಇಲ್ಲದಂತ ಸಂದರ್ಭದಲ್ಲಿ ಆದಿಶಂಕರಾಚಾರ್ಯರು ಈ ದೇಶವನ್ನ ಜೋಡಿಸುವ ಕೆಲಸ ಮಾಡಿದ್ರು. ಉತ್ತರದಲ್ಲೊಂದು ಪೀಠ, ದಕ್ಷಿಣದಲ್ಲೊಂದು ಪೀಠ, ಪೂರ್ವ ಪಶ್ಚಿಮದಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡಿ ನಮ್ಮ ಭಾರತ, ನಮ್ಮ ಹಿಂದೂಸ್ತಾನ ಇದು ಅನ್ನುವಂಥದ್ದನ್ನ ಅವತ್ತು ತೋರಿಸಿದ್ರು. ಇವತ್ತು ಇಡೀ ದೇಶಕ್ಕೆ, ದೇಶದ ಜನಕ್ಕೆ ಗೌರವ ತರುವ ರೀತಿಯಲ್ಲಿ ದೇಶದ ಪ್ರಧಾನಿಯವರು ಈ ರೀತಿಯ ಒಂದು ಆದಿಶಂಕರಾಚಾರ್ಯರ ಪ್ರತಿಮೆಯನ್ನ ಕೇದಾರನಾಥದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಖುಷಿ ಕೊಟ್ಟಿದೆ. ಈ ಮಧ್ಯೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿಯೂ ಸಹ ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಪ್ರತಿಮೆ ಅನಾವರಣ ಮಾಡಿದ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ವಿರೂಪಾಕ್ಷ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಸೇರಿದಂತೆ ಸಾಧು ಸಂತರು ಉಪಸ್ಥಿತರಿದ್ದರು. ಬಳಿಕ ಆನಂದ್ ಸಿಂಗ್ ಧಾರ್ಮಿಕ ಆಚಾರಧಾರೆಗಳನ್ನು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉತ್ತೇಜಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ. ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಲಾಗಿದೆ ಎಂದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಚರ್ಚೆ ಮಾಡಿ ಅದನ್ನು ಕಡಿಮೆ ಮಾಡಬೇಕು ಅನ್ನೋದನ್ನ ನರೇಂದ್ರ ಮೋದಿಜಿ ನಮ್ಮ ದೇಶದ ಪ್ರಧಾನಿ ಮಂತ್ರಿ ಗಮನದಲ್ಲಿ ಇದೆ ಅಂತ ಮೊನ್ನೆನೇ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ಬೆಂಗಳೂರಿನಲ್ಲಿ ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಮಳೆ ಹಾಗೂ ಅದರಿಂದ ಉಂಟಾಗಿರುವ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಅಪರ ಮುಖ್ಯ ಕಾರ್ಯದರ್ಶಿ ರಾಕೇಶ್ ಸಿಂಗ್, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಸೇರಿದಂತೆ ಹಿರಿಯ ಅಧಿಕಾರಿಗಳು ಇದ್ದರು. ಈ ವೇಳೆ ಮುಖ್ಯಮಂತ್ರಿ ಮಳೆ ಅನಾಹುತ ತಡೆಯಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇರ ನೇಮಕಾತಿಯ ಅರ್ಜಿ ಸಲ್ಲಿಕೆಯ ಅವಧಿಯನ್ನು ನವೆಂಬರ್ 20ರ ತನಕ ಸರ್ಕಾರ ವಿಸ್ತರಿಸಿದೆ. ಶುಲ್ಕ ಪಾವತಿ ದಿನಾಂಕವನ್ನು ನವೆಂಬರ್ 30ರವರೆಗೆ ವಿಸ್ತರಿಸಲಾಗಿದ್ದು, ಇದರ ಸದುಪಯೋಗವನ್ನು ಆಕಾಂಕ್ಷಿಗಳು ಬಳಸಿಕೊಳ್ಳಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಹೇಳಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಾಳೆ ಕಡೆಯ ದಿನವಾಗಿದ್ದು, ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಆಕಾಂಕ್ಷಿಗಳಿಗೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ನವೆಂಬರ್ 20ರ ತನಕ ವಿಸ್ತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸುದೀರ್ಘ ಪರಂಪರೆ ಇರುವ ಕನ್ನಡ ಕೇವಲ ಉಸಿರಾಗದೆ ಅನ್ನ ನೀಡುವ ಭಾಷೆಯಾಗಬೇಕು ಎನ್ನುವ ಉದ್ದೇಶದಿಂದ ಕನ್ನಡದಲ್ಲಿ ತಾಂತ್ರಿಕ ಶಿಕ್ಷಣ ನೀಡಲು ಮುಂದಡಿ ಇಟ್ಟಿದ್ದೇವೆ ಎಂದು ಹೇಳಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಮೂಲಕ ಹೊಸ ಪ್ರಯೋಗಕ್ಕೆ ಮುಂದಾಗಿರುವುದು ಹೆಮ್ಮೆ ಎನಿಸಲಿದೆ. ಸರ್ಕಾರ ಇಟ್ಟಿರುವ ಹೆಜ್ಜೆ ಕರುನಾಡಿನ ಭವಿಷ್ಯದ ಸಾಧನೆಗೆ ನಾಂದಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನದಿಂದ ಸ್ಫೂರ್ತಿ ಪಡೆದು ಸಾಮರಸ್ಯ ಹಾಗೂ ಎಲ್ಲರನ್ನೊಳಗೊಂಡ ಸಮಾಜಕ್ಕೆ ಶ್ರಮಿಸಬೇಕು ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ದೇಶದ ಯುವ ಜನಾಂಗಕ್ಕೆ ಕರೆ ನೀಡಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಶ್ರೀ ವಿಶ್ವ ವಿಜ್ಞಾನ ಆಧ್ಯಾತ್ಮಿಕ ಪೀಠ ಪೂರ್ವ ಪೀಠಾಧಿಪತಿ ಉಮರ್ ಅಲಿ ಶಾ ಕುರಿತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಎಲ್ಲ ರೀತಿಯ ತಾರತಮ್ಯ ಮುಕ್ತ ಸಮಾಜ ನಿರ್ಮಾಣವೇ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನಗಳಿಗೆ ನೀಡಬಹುದಾದ ನಿಜವಾದ ಗೌರವವಾಗಿದೆ ಎಂದು ಉಪರಾಷ್ಟ್ರಪತಿ ಅಭಿಪ್ರಾಯಪಟ್ಟರು. ದೇಶಾದ್ಯಂತ ಇಂದು ಬಲಿಪಾಡ್ಯಮಿಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಬಲಿಚಕ್ರವರ್ತಿ ವಿರುದ್ಧ ಭಗವಾನ್ ವಿಷ್ಣು ವಾಮನನ ಅವತಾರದಲ್ಲಿ ವಿಜಯ ಸಾಧಿಸಿದ ಸಂಕೇತವಾಗಿ ಬಲಿಪಾಡ್ಯಮಿ ಆಚರಣೆ ಮಾಡಲಾಗುತ್ತದೆ. ದೇಶದ ಹಲವೆಡೆ ಗೋಪೂಜೆ ನೆರವೇರಿಸಲಾಗುತ್ತಿದೆ. ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಗೋಪೂಜೆಗೆ ವ್ಯವಸ್ಥೆ ಮಾಡಲಾಗಿದೆ. ಈ ಮಧ್ಯೆ ಮೈಸೂರು ಜಿಲ್ಲೆಯ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯದಲ್ಲಿ ಗೋಪೂಜೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಚಾಲನೆ ನೀಡಿದರು.
ಕೇದಾರನಾಥ ಸ್ವಾಮಿ ಬಳಿಕ ಅವರು ಕೇದಾರನಾಥದಲ್ಲಿ ಪ್ರತಿಷ್ಠಾಪಿಸಿರುವ ಶಂಕರಾಚಾರ್ಯರ ವಿಗ್ರಹ ಮೈಸೂರಿನಲ್ಲಿ ನಿರ್ಮಾಣಗೊಂಡಿರುವುದು ಸಂತಸದ ವಿಚಾರ ಎಂದರು. ಮೈಸೂರಿನವರೇ ವಿಗ್ರಹನ ಕೂಡ ಅದನ್ನು ಎತ್ತಿ ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ, ಅದನ್ನು ಥ್ರೂಔಟ್ ಇಂಡಿಯಾ ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಶಿವರ ದೇವಸ್ಥಾನ ಅಲ್ಲೆಲ್ಲ ಕೂಡ ಪೂಜೆ ಮಾಡಬೇಕು. ಸಾರ್ವಜನಿಕರಿಗೂ ಕೂಡ ಪ್ರಧಾನಮಂತ್ರಿಗಳು ಏನು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಹಬ್ಬದ ಪ್ರಯುಕ್ತ, ಅದೆಲ್ಲ ಗೊತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬೆಳಗ್ಗೆ 8:15 ಗಂಟೆಗೆ ದೇವಸ್ಥಾನದಲ್ಲಿ ಶಿವನ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು, ಸಾರ್ವಜನಿಕರಿಗೆ ಪ್ರಧಾನಮಂತ್ರಿಗಳು ಮಾಡಿದಂಥ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಹೇಳ್ತಕ್ಕಂಥದ್ದಕ್ಕೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಗೋಪೂಜೆ ಕಾರ್ಯಕ್ರಮ ಆಗಿದೆ, ಶಿವನ ಪೂಜೆ ಆಗಿದೆ. ನೆಕ್ಸ್ಟು ಪ್ರಧಾನಮಂತ್ರಿಗಳು ಲೋಕಾರ್ಪಣೆ ಮಾಡ್ತಕ್ಕಂಥದ್ದನ್ನು ಅಲ್ಲಿ ಚಾಲನೆ ಮಾಡ್ತೇವೆ. ಇಂಧನ ಉತ್ಪಾದನೆಯಲ್ಲಿ ಕಡಿಮೆ ಇಂಗಾಲ ಹೊರಸೂಸುವ ತಂತ್ರಜ್ಞಾನದ ಪರಿವರ್ತನೆ ಹಾಗೂ ಜಾಗತಿಕ ಸೌರ ಸಂಪರ್ಕ ಜಾಲ ಪ್ರಾದೇಶಿಕ ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಅರಣ್ಯ, ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ಬ್ರಿಟನ್ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಒಕ್ಕೂಟ ಆಯೋಜಿಸಿದ್ದ ಒಂದು ಸೂರ್ಯ ಒಂದು ಜಗತ್ತು ಒಂದು ಗ್ರಿಡ್ ಕಾರ್ಯಯೋಜನೆಯಡಿ ಹಸಿರು ಇಂಧನ ಜಾಲ ಕುರಿತ ಸಮಾರಂಭದಲ್ಲಿ ಅವರು ಗ್ಲಾಸ್ಗೋದಲ್ಲಿ ನಡೆದ COP26 ಹವಾಮಾನ ಬದಲಾವಣೆ ಕುರಿತ ಶೃಂಗಸಭೆಯಲ್ಲಿ ಭಾರತ ಇಂಧನ ಕ್ಷೇತ್ರದಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ಜಾಗತಿಕ ಆದ್ಯತೆಯಾಗಬೇಕು ಎಂದು ತನ್ನ ನಿಲುವನ್ನು ಬಲವಾಗಿ ಪ್ರತಿಪಾದಿಸಿದೆ ಎಂದು ಹೇಳಿದರು. ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಒಂದು ಸೂರ್ಯ ಒಂದು ಜಗತ್ತು ಒಂದು ಗ್ರಿಡ್ ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೈಗೊಂಡಿರುವ ಕ್ರಮಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 12,729 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ನಿನ್ನೆ ಒಂದೇ ದಿನ 12,165 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,37,24,959ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 98.23%ರಷ್ಟಿದೆ. 1,48,922 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 0.43%ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 221 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 4,59,873ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ 1.34%ರಷ್ಟಿದೆ. ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 107,46,46,116 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 5,65,276 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 61,30,17,614 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 6,70,847 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಕೋವಿಡ್-19 ಸೋಂಕು ಪ್ರಕರಣಗಳ ಚಿಕಿತ್ಸೆಗೆ ವಿಶ್ವದ ಮೊದಲ ಮಾತ್ರೆ ಬಳಕೆಗೆ ಬ್ರಿಟನ್ನ ಆರೋಗ್ಯ ನಿಯಂತ್ರಕರು ಅನುಮೋದನೆ ನೀಡಿದ್ದಾರೆ. ವೈದ್ಯಕೀಯ ಮತ್ತು ಆರೋಗ್ಯ ರಕ್ಷಣಾ ಉತ್ಪನ್ನಗಳ ನಿಯಂತ್ರಣ ಸಂಸ್ಥೆ ಎಂಎಚ್ಆರ್ಎ ಜ್ವರ ನಿಗ್ರಹಿಸುವ ಈ ಮೊಲ್ನುಪಿರವಿರ್ ಮಾತ್ರೆ ಅತ್ಯಂತ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಿದೆ. ಕೋವಿಡ್-19 ಸಾಧಾರಣ ಸೋಂಕಿರುವ ರೋಗಿಗಳಿಗೆ ಇದರಿಂದ ಹೆಚ್ಚು ಉಪಯುಕ್ತವಾಗಲಿದೆ ಎಂದು ಹೇಳಿದೆ. ಮೂಲತಃ ಈ ಮಾತ್ರೆಯನ್ನು ಜ್ವರದ ಚಿಕಿತ್ಸೆಗೆ ಅಭಿವೃದ್ಧಿಪಡಿಸಲಾಗಿದ್ದರೂ ಕೋವಿಡ್-19 ಸೋಂಕಿತರ ಮೇಲೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದು ಕ್ಲಿನಿಕಲ್ ಪ್ರಯೋಗದಿಂದ ದೃಢಪಟ್ಟಿದೆ. ಬ್ರಿಟನ್ನ ಆರೋಗ್ಯ ಕಾರ್ಯದರ್ಶಿ ಸಾಜಿದ್ ಜಾವಿದ್ ಬ್ರಿಟನ್ ಅನುಮತಿ ನೀಡಿರುವ ವಿಶ್ವದ ಮೊದಲ ಈ ಆಂಟಿವೈರಲ್ ಮಾತ್ರೆಯನ್ನು ಕೋವಿಡ್-19 ಸೋಂಕಿನ ಶಮನಕ್ಕೆ ಮನೆಯಲ್ಲೇ ತೆಗೆದುಕೊಳ್ಳಬಹುದಾಗಿದೆ. ಇದೊಂದು ಮಹತ್ವದ ಚಿಕಿತ್ಸೆಯಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನ ಆಧುನಿಕ ಜಗತ್ತು ಕಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ.
ಸ್ವಾತಂತ್ರ್ಯ ಹೋರಾಟದ ಘಟನೆಗಳು ಸೇರಿದಂತೆ ಲಕ್ಷಾಂತರ ಮಂದಿ ತ್ಯಾಗ ಮಾಡಿದ ಯಶೋಗಾಥೆ ಎಂದೆಂದಿಗೂ ಅನನ್ಯ. ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದೊಂದಿಗೆ ತೆರೆಮರೆಯಲಿದ್ದ ಹಲವು ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚಿತ್ರಣದ ಸುದ್ದಿ ಮಾಲಿಕೆ ಇಲ್ಲಿದೆ. ವಾಸುದೇವ ಬಲವಂತ್ ಫಡ್ಕೆ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಸೇನಾನಿ. ಇವರು 1845ರ ನವೆಂಬರ್ 4ರಂದು ಮಹಾರಾಷ್ಟ್ರದ ರಾಯ್ಗಢ್ ಜಿಲ್ಲೆಯ ಶಿರ್ಗೋ ಗ್ರಾಮದಲ್ಲಿ ಜನಿಸಿದರು. ರೈತ ಸಮುದಾಯದ ದುರ್ಗತಿ ಕಂಡು ಕಂಗಾಲಾಗಿದ್ದರು. ಸ್ವರಾಜ್ಯ ಎನ್ನುವುದು ಮಾತ್ರ ಇವರ ಕಷ್ಟಗಳಿಗೆ ಏಕಮಾತ್ರ ಪರಿಹಾರ ಎನ್ನುವುದಕ್ಕೆ ಫಡ್ಕೆ ಅವರ ನಂಬಿಕೆಯಾಗಿತ್ತು. ವಾಸುದೇವ ಬಲವಂತ್ ಫಡ್ಕೆ ಅವರನ್ನು ಭಾರತೀಯ ಸಶಸ್ತ್ರ ದಂಗೆಯ ಜನಕ ಎಂದು ಕೂಡ ಕರೆಯಲಾಗುತ್ತದೆ. 1870ರ ದಶಕದ ಮಧ್ಯಭಾಗದಲ್ಲಿ ರಸ್ತೆಗಳಲ್ಲಿ ತಟ್ಟೆ ಮತ್ತು ಸೌಟನ್ನು ಹಿಡಿದುಕೊಂಡು ನಮ್ಮ ದೇಶ ಸ್ವತಂತ್ರವಾಗಬೇಕು, ಭಾರತವನ್ನು ಬ್ರಿಟಿಷ್ ವಸಾಹತುಶಾಹಿಯಿಂದ ಮುಕ್ತಗೊಳಿಸಬೇಕು ಎಂದು ಹೇಳುತ್ತಿದ್ದರು. ಭಾನುವಾರಗಳಂದು ಅವರು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಿಗೆ ತೆರಳಿ ಜನರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗುವಂತೆ ಹುರಿದುಂಬಿಸುತ್ತಿದ್ದರು. 1879ರ ಫೆಬ್ರವರಿ 20ರಂದು ಫಡ್ಕೆ ಮತ್ತು ಅವರ ಸಂಗಡಿಗರಾದ ವಿಷ್ಣು ಗರ್ದೆ, ಗೋಪಾಲ್ ಸಾಟೆ, ಗಣೇಶ್ ದೇವದರ್ ಮತ್ತು ಗೋಪಾಲ್ ಹರಿಕರ್ವೆ ಅವರು ಪುಣೆಯಿಂದ ಉತ್ತರಕ್ಕೆ 8 ಮೈಲಿಗಳ ದೂರದಲ್ಲಿರುವ ಲೋನಿಯದ ಬಳಿ 200 ಸದಸ್ಯರ ಸಂಘಟನೆಯನ್ನು ರಚಿಸಿ ಮುಂಬೈ ಸುತ್ತಮುತ್ತ ಹಾಗೂ ಕೊಂಕಣ ಪ್ರದೇಶದಲ್ಲಿ ಲೂಟಿ ಮಾಡುವ ಸಾಹಸ ಕಾರ್ಯದಲ್ಲಿ ತೊಡಗಿದರು. 1879ರ ಮೇ ತಿಂಗಳಿನಲ್ಲಿ ಫಡ್ಕೆ ಅವರು ಬ್ರಿಟಿಷ್ ಸರ್ಕಾರದ ಆರ್ಥಿಕ ನೀತಿಗಳನ್ನು ಖಂಡಿಸಿ ತನ್ನ ಪ್ರಸಿದ್ಧ ಘೋಷಣೆಯನ್ನು ಹೊರಡಿಸಿದರು. ಈ ಘೋಷಣೆಯ ಪ್ರತಿಗಳನ್ನು ರಾಜ್ಯಪಾಲರು, ಕಲೆಕ್ಟರ್ಗಳು ಮತ್ತು ಇತರ ಸರ್ಕಾರಿ ಅಧಿಕಾರಿಗಳಿಗೆ ಕಳುಹಿಸಿದರು. 1879ರ ಜೂನ್ 3ರಂದು ಲಂಡನ್ನ ದಿ ಟೈಮ್ಸ್ ಪತ್ರಿಕೆ ಫಡ್ಕೆ ಘಟನೆ ಬಗ್ಗೆ ಒಂದು ವಿಸ್ತಾರವಾದ ಸಂಪಾದಕೀಯ ಮುದ್ರಿಸಿತು. ನಂತರ ಬ್ರಿಟಿಷರು ತಮ್ಮ ಹಿಡಿತವನ್ನು ಬಿಗಿಗೊಳಿಸಿದಾಗ ಫಡ್ಕೆ ಅವರು ಮಹಾರಾಷ್ಟ್ರದಿಂದ ಪಲಾಯನ ಮಾಡಿದರು ಮತ್ತು ನಿಜಾಮರ ಸೇನೆಯಲ್ಲಿ ರೋಹಿಲ್ಲಾ ಮತ್ತು ಸಿಖ್ಖರ ಜೊತೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಆರಂಭಿಸಿದರು. ಆದರೆ 1879ರ ಜುಲೈ 20ರಂದು ಅವರ ಬಂಧನದೊಂದಿಗೆ ಇವರ ಯೋಜನೆ ವಿಫಲವಾಯಿತು. 1883ರ ಫೆಬ್ರವರಿ 17ರಂದು ಉಪವಾಸ ಸತ್ಯಾಗ್ರಹದಿಂದ ಫಡ್ಕೆ ಮರಣ ಹೊಂದಿದರು. ಈ ವೇಳೆ ಫಡ್ಕೆ ಅವರ ವಯಸ್ಸು ಕೇವಲ 37 ವರ್ಷ. ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ರೂಪುಗೊಂಡ ಸಶಸ್ತ್ರ ಚಳುವಳಿಗೆ ದಾರಿ ಮಾಡಿಕೊಟ್ಟ ಮಹಾನ್ ಹೋರಾಟಗಾರ. ಇಂದು ಕೈಗಾರಿಕೋದ್ಯಮಿ ಮತ್ತು ಗಾಂಧಿವಾದಿ ಜಮ್ನಾಲಾಲ್ ಕನೀರಾಮ್ ಬಜಾಜ್ ಅವರ ಜನ್ಮದಿನ. ಇವರು 1889ರ ನವೆಂಬರ್ 4ರಂದು ಜನಿಸಿದರು. 1920ರ ದಶಕದಲ್ಲಿ ಬಜಾಜ್ ಸಮೂಹ ಕಂಪನಿಗಳನ್ನು ಸ್ಥಾಪಿಸಿದ ಜಮ್ನಾಲಾಲ್ ಬಜಾಜ್ ಅವರು ಮಹಾತ್ಮ ಗಾಂಧಿ ಅವರ ನಿಕಟವರ್ತಿಯಾಗಿದ್ದರು. ಗುಡಿ ಕೈಗಾರಿಕೆಗಳಲ್ಲಿ ವಸ್ತುಗಳನ್ನು ನಿರ್ಮಾಣ ಮಾಡಿ ಭಾರತದಲ್ಲಿ ಬಡತನ ಕೊನೆಗಾಣಿಸಬಹುದು ಎನ್ನುವ ಮಹಾತ್ಮ ಗಾಂಧೀಜಿಯವರ ದೃಷ್ಟಿಕೋನದಲ್ಲಿ ಜಮ್ನಾಲಾಲ್ ಬಜಾಜ್ ಅವರು ವಿಶ್ವಾಸ ಇಟ್ಟಿದ್ದರು. ಇವರು ಬ್ರಿಟಿಷ್ ಸರ್ಕಾರದಿಂದ ಕೊಡಲ್ಪಟ್ಟ ರಾಯ್ ಬಹದ್ದೂರ್ ಬಿರುದನ್ನು ತ್ಯಜಿಸಿ 1921ರಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗಿಯಾಗಿದ್ದರು. ನಂತರ 1923ರಲ್ಲಿ ಇವರು ರಾಷ್ಟ್ರೀಯ ಧ್ವಜವನ್ನು ಹಾರಿಸುವುದಕ್ಕೆ ನಿರ್ಬಂಧ ಹೇರುವುದನ್ನು ಧಿಕ್ಕರಿಸಿ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಈ ವೇಳೆ ಬ್ರಿಟಿಷ್ ಸೇನೆ ಇವರನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತು. ಸಾಮಾಜಿಕ ಕೆಲಸಗಳ ಮೇಲಿನ ಗೌರವದಿಂದ ಬಜಾಜ್ ಫೌಂಡೇಶನ್ ಜಮ್ನಾಲಾಲ್ ಬಜಾಜ್ ಪುರಸ್ಕಾರದ ಸ್ಥಾಪನೆ ಮಾಡಿತು. ನಾವು ಇಂತಹ ಮಹಾನ್ ಕೈಗಾರಿಕೋದ್ಯಮಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮನ ಸಲ್ಲಿಸುತ್ತೇವೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ಟಿ20 ವಿಶ್ವಕಪ್ ಕ್ರಿಕೆಟ್ನ ಮಹತ್ವದ ಪಂದ್ಯದಲ್ಲಿಂದು ಭಾರತ ಸ್ಕಾಟ್ಲೆಂಡ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಶಾರ್ಜಾದಲ್ಲಿ ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ನಮೀಬಿಯಾ ತಂಡವನ್ನು ಎದುರಿಸಲಿದೆ. ಅಬುದಾಬಿಯಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಶ್ರೀಲಂಕಾ ವೆಸ್ಟ್ ಇಂಡೀಸ್ ತಂಡವನ್ನು 20 ರನ್ಗಳಿಂದ ಸೋಲಿಸಿದೆ.
ಶ್ರೀಲಂಕಾ ನೀಡಿದ 190 ರನ್ಗಳ ಗುರಿಯನ್ನು ಬೆನ್ನತ್ತಿದ್ದ ವೆಸ್ಟ್ ಇಂಡೀಸ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 169 ರನ್ ಗಳಿಸಲು ಮಾತ್ರ ಸಾಧ್ಯವಾಯಿತು. ವೆಸ್ಟ್ ಇಂಡೀಸ್ನ ಶಿಮ್ರಾನ್ ಹೆಟ್ಮೇಯರ್ ಮತ್ತು ನಿಕೋಲಸ್ ಪೂರಣ್ ಕ್ರಮವಾಗಿ 81 ಮತ್ತು 46 ರನ್ ಗಳಿಸಿ ಉತ್ತಮ ಪ್ರದರ್ಶನ ನೀಡಿದರು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಶ್ರೀಲಂಕಾ ನಿಗದಿತ 20 ಓವರ್ಗಳಲ್ಲಿ 189 ರನ್ ಗಳಿಸಿತು. ಚರಿತ್ ಅಸಲಂಕ 68 ರನ್ ಪೇರಿಸುವ ಮೂಲಕ ಅತಿ ಹೆಚ್ಚು ರನ್ ಗಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗಳಿಸಿದರು. ಈ ಸೋಲಿನಿಂದಾಗಿ ವೆಸ್ಟ್ ಇಂಡೀಸ್ ತಂಡ ಪಂದ್ಯಾವಳಿಯಿಂದ ಹೊರನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಪ್ರತಿಮೆ ಅನಾವರಣ. ಭಾರತ ಸಂತ ಪರಂಪರೆಯ ಪುಣ್ಯಭೂಮಿ, ಪ್ರಧಾನಿ ನರೇಂದ್ರ ಮೋದಿ. ಮಳೆ ಅನಾಹುತ ತಡೆಗೆ ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುದೀರ್ಘ ಚರ್ಚೆ. ತಾರತಮ್ಯ ಮುಕ್ತ ಸಮಾಜ ನಿರ್ಮಾಣ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಕ್ಕೆ ನೀಡಬಹುದಾದ ಗೌರವ, ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು. ದೇಶಾದ್ಯಂತ ಬಲಿಪಾಡ್ಯಮಿ ಸಂಭ್ರಮ. ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿಯೂ ಗೋಪೂಜೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.